ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತುಂಬ ಸುಂದರವಾದ ಮತ್ತು ಸಿಂಪಲ್ ಆಗಿರುವಂತಹ ಸೈಜ್ 42 ಲಾಂಗ್ ಕುರ್ತಿ ತೋರಿಸ್ತಾ ಇದ್ದೇನೆ. ಇದು ಡೈಲಿ ವೇರ್ ಮತ್ತು ಆಫೀಸ್ ವೇರ್ಗೂ ಹಾಕ್ಕೊಳ್ಬೋದು ಅಥವಾ ಕ್ಯಾಶುವಲ್ ಔಟಿಂಗಿಗೂ ಇದನ್ನು ಹಾಕ್ಕೊಳ್ಬಹುದು. ಸೈಜ್ 42 ಅಂದರೆ ಯೂಶ್ವಲಿ ಎಕ್ಸೆಲ್ ಆಗಿರ್ತದೆ. ಬ್ರ್ಯಾಂಡ್ ಟು ಬ್ರ್ಯಾಂಡ್ ಸ್ವಲ್ಪ ವೇರಿಯೇಷನ್ಸ್ ಕೂಡ ಬರಬಹುದು. ಈ ಕುರ್ತಿಗೆ ಯಾವುದೇ ಮೆಟೀರಿಯಲ್ ಯೂಸ್ ಮಾಡ್ಬೋದು. ಪ್ರಿಫರೇಬ್ಲಿ ಕಾಟನ್, ರೇಯಾನ್, ಜಾರ್ಜೆಟ್ ಅಥವಾ ಚಂದೇರಿ ಸಿಲ್ಕ್ ಮಿಕ್ಸ್. ನಾನು ಕಾಟನ್ ಫ್ಯಾಬ್ರಿಕನ್ನು ಯೂಸ್ ಮಾಡ್ತಾ ಇದ್ದೇನೆ. 50 ಇಂಚು ಅಗಲ ಹಾಗೆ 45 ಇಂಚು ಉದ್ದದ ಬಟ್ಟೆಯನ್ನು ತಗೊಂಡಿದ್ದೇನೆ. ಅಂದರೆ ಸರಿಸುಮಾರು 2.5ರಿಂದ 3 ಮೀಟರ್ ಬಟ್ಟೆ ಇದ್ದರೆ ಸಾಕು ಈ ಥರ ಕುರ್ತಾ ಮಾಡಲಿಕ್ಕೆ. ಮೊದಲಿಗೆ ನಾವು ಈ ಬಟ್ಟೆಯನ್ನು 4 ಫೋಲ್ಡ್ ಮಾಡಿಕೊಳ್ಬೇಕು. ಅಂದರೆ 4 ಫೋಲ್ಡಲ್ಲಿ ಮಡಿಚ್ಕೊಳ್ಬೇಕು. 3 ಇಂಚು ಅಳತೆಯಲ್ಲಿ ನೆಕ್ ವಿಡ್ತನ್ನು ಕ್ಲೋಸ್ಡ್ ಸೈಡಿಂದ ಮಾರ್ಕ್ ಮಾಡಿದೆ. ಫ್ರಂಟ್ ನೆಕ್, ಬ್ಯಾಕ್ ನೆಕ್ ಡೀಪ್ 6 ಇಂಚಸ್, ಶೋಲ್ಡರ್ 8 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ. ಆಮೇಲೆ ಶೋಲ್ಡರ್ ಮಾರ್ಕ್ ಮಾಡಿರೋ ಪಾಯಿಂಟಿಂದ 7 ಇಂಚು ಡೌನ್ವರ್ಡ್ಸ್ ಮಾರ್ಕ್ ಮಾಡಬೇಕು. ಈ ಪಾಯಿಂಟಲ್ಲಿ ನಾವು 10.5 ಇಂಚು ಚೆಸ್ಟಿಗೆ ಮಾರ್ಕ್ ಮಾಡಬೇಕು. ಇವಾಗ ಟಾಪ್ ಪೋರ್ಷನಿಂದ 14 ಇಂಚು ಕೆಳಗಡೆ ಮಾರ್ಕ್ ಮಾಡಿ ನೆಕ್ಸ್ಟು ವೇಸ್ಟಿಗೆ 9.5 ಇಂಚು ಮಾರ್ಕ್ ಮಾಡ್ತಾ ಇದ್ದೇನೆ. ಇವಾಗ ಹಿಪ್ ಪೋರ್ಷನ್ ಮೆಜರ್ಮೆಂಟ್ ಮಾಡಲಿಕ್ಕೆ ಟಾಪಿಂದ 21 ಇಂಚು ಕೆಳಗೆ ಮಾರ್ಕ್ ಮಾಡಿ ಕ್ಲೋಸ್ಡ್ ಸೈಡಿಂದ 11 ಇಂಚು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಸ್ಲೀವ್ಸನ್ನು ಮಾರ್ಕ್ ಮಾಡಬೇಕು. ಅದಕ್ಕೋಸ್ಕರ ವಿಡಿಯೋದಲ್ಲಿ ತೋರಿಸಿರುವಂತೆ ಕರ್ವ್ಡ್ ಲೈನನ್ನು ಡ್ರಾ ಮಾಡಿ. ನೀವು ಬೇಕಿದ್ರೆ ಫ್ರೆಂಚ್ ಕರ್ವ್ ಯೂಸ್ ಮಾಡಿ ಕರ್ವ್ ಮಾಡ್ಕೊಳ್ಬೋದು ಅಥವಾ ಕೈಯಲ್ಲೇ ಮಾಡ್ಕೊಳ್ಬೋದು. ಇವಾಗ ನಾವು ಆಲ್ರೆಡಿ ಮಾರ್ಕ್ ಮಾಡಿರುವಂತಹ ಚೆಸ್ಟ್, ವೇಸ್ಟ್ ಮತ್ತು ಹಿಪ್ ಪಾಯಿಂಟ್ಗಳನ್ನು ಜೋಡಿಸ್ತಾ ಹೋಗಬೇಕು. ಎಲ್ಲಿ ಸೈಡ್ ಕಟ್ ಮಾಡ್ತೇವೋ ಅಲ್ಲೂ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಅರ್ಧ ಇಂಚು ಸೇಮ್ ಎಲೆವೆನ್ಸ್ ಇಟ್ಕೊಂಡು ಮಾರ್ಕ್ ಮಾಡಬೇಕು. ಮೊದಲಿಗೆ ನಾನು ನೆಕ್ ಪೋರ್ಷನಲ್ಲಿ ಅರ್ಧ ಇಂಚು ಒಳಗಡೆ ಬರುವ ಹಾಗೆ ಸೇಮ್ ಎಲೆವೆನ್ಸಿಗೆ ಮಾರ್ಕ್ ಮಾಡ್ತಾ ಇದ್ದೇನೆ. ಸ್ಲೀವ್ಸ್ ಪಾರ್ಟಲ್ಲಿ ಮೊದಲು ಮಾಡಿದ ಮಾರ್ಕಿಗಿಂತ ಹೊರಗಡೆಗೆ ಅರ್ಧ ಇಂಚು ಮಾರ್ಕ್ ಮಾಡಬೇಕು. ನಾವು ಸೇಮ್ ಎಲೆವೆನ್ಸಿಗೆ ಅಂತ ಮಾರ್ಕ್ ಮಾಡಿರೋಂತಹ ಪೋರ್ಷನ್ನು ಅದು ಕ್ಲೋತ್ ಕಟ್ಟಿಂಗಿಗೆ ಯೂಸ್ ಆಗ್ತದೆ. ಇವಾಗ ಚೆಸ್ಟ್, ವೇಸ್ಟ್, ಹಿಪ್ ಪೋರ್ಷನಲ್ಲಿ ನಾವು 1.5 ಇಂಚು ಸೀಮ್ ಎಲೆವೆನ್ಸಿಗೆ ಅಂತ ಮಾರ್ಕ್ ಮಾಡಬೇಕು. ಇದು ನಾವು ಮೊದಲು ಮಾಡಿರೋ ಮಾರ್ಕಿಗಿಂತ ಹೊರಗಡೆ ಬದಿಗೆ ಬರಬೇಕು. ಆಮೇಲೆ ಅದನ್ನು ಲೈನ್ ಮೂಲಕ ಈ ಥರ ಜಾಯಿಂಟ್ ಮಾಡಿಕೊಳ್ಳಿ. ಸೈಡ್ ಕಟ್ಟಿಂಗಿಗೆ 1 ಇಂಚು ಸೀಮ್ ಎಲೆವೆನ್ಸ್ ಕೊಟ್ಟರೆ ಸಾಕು. ಸೀಮ್ ಎಲೆವೆನ್ಸಿಗೆ ಮಾರ್ಕ್ ಮಾಡಿರೋ ಪಾಯಿಂಟ್ಗಳನ್ನು ನೀಟಾಗಿ ಒಂದು ಸಲ ಜೋಡಿಸ್ಕೊಳ್ಳಿ. ಇದು ನಾವು ಕಟ್ಟಿಂಗ್ ಮಾಡುವಂಥ ಲೈನು. ಈ ಬಟ್ಟೆದು ಮಾರ್ಕಿಂಗ್ಸ್ ಎಲ್ಲ ಮಾಡಿದ ಮೇಲೆ ಇದನ್ನು ಕಟ್ ಮಾಡ್ಕೊಳ್ಳಿ. ಇವಾಗ ನಾವು ಸ್ಲೀವ್ಸ್ಗೆ ಕಟ್ ಮಾಡೋಣ. ಅದಕ್ಕಾಗಿ ನಾನು 2 ಪೀಸ್ ಬಟ್ಟೆಗಳನ್ನು ತಗೊಂಡಿದ್ದೇನೆ. ಇದರ ಉದ್ದ 11 ಇಂಚು ಹಾಗೆ ಅಗಲ 23 ಇಂಚು. ಇಲ್ಲಿ ನಾನು ಹೊಲಿತಾ ಇರೋದು ಶಾರ್ಟ್ ಸ್ಲೀವ್ಸ್, ಹಾಗಾಗಿ ಇದರ ಉದ್ದ ಕಡಿಮೆ ಇದೆ. ನೀವು ಬೇಕಿದ್ದರೆ 3/4 ಅಥವಾ ಲಾಂಗ್ ಸ್ಲೀವ್ ಕುರ್ತಾ ಸ್ಟಿಚ್ ಮಾಡ್ಕೊಳ್ಬೋದು. ಮೊದಲಿಗೆ ನಾನು ಈ ಬಟ್ಟೆಯನ್ನು ಫೋಲ್ಡ್ ಮಾಡ್ತಾ ಇದ್ದೇನೆ. ನಾನು ಸ್ಲೀವ್ಸ್ನ ಉದ್ದ ಸುಮಾರು 9 ಇಂಚು ಇಡ್ತಾ ಇದ್ದೇನೆ, ಹಾಗಾಗಿ 2 ಇಂಚು ಮಡಿಚಿ ಸ್ಟಿಚ್ ಮಾಡಲಿಕ್ಕೆ ಹೋಗ್ತದೆ. ಕೆಳಬದಿಯಲ್ಲಿ ಸ್ಲೀವ್ಸ್ನ ಅಳತೆ 6.5 ಇಂಚು ತಗೊಳ್ತಾ ಇದ್ದೇನೆ. ಇದು ಫೋಲ್ಡೆಡ್ ಬಟ್ಟೆ ಆಗಿರೋದ್ರಿಂದ 6.5 ಇಂಟು 2 ಅಂದರೆ 13 ಇಂಚು ಅಗಲಾಗಿರ್ತದೆ ಕೆಳಗಿನ ಬದಿ. ಇವಾಗ ಮೇಲ್ಗಡೆ ಓಪನ್ ಸೈಡಿಂದ 3.5 ಇಂಚು ಮಾರ್ಕ್ ಮಾಡಬೇಕು. ನಾನಿಲ್ಲಿ ಆಲ್ರೆಡಿ ಕ್ಲೋಸ್ಡ್ ಸೈಡಲ್ಲಿ 1 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೇನೆ. ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಕರ್ವ್ಡ್ ರೀತಿಯಲ್ಲಿ ಈ ಥರ ಮಾರ್ಕ್ ಮಾಡ್ಕೋಬೇಕು. ಇವಾಗ ನಾವು ಎಲ್ಲ ಪಾಯಿಂಟ್ಸನ್ನು ಜಾಯಿನ್ ಮಾಡಿ ಆಯಿತು. ಸ್ಲೀವ್ಸ್ನ ಸೈಡಿಗೆ 1.5 ಇಂಚು ಸೀಮ್ ಎಲೆವೆನ್ಸ್ ಹಾಗೆ ಮೇಲ್ಬದಿಯಲ್ಲಿ 1 ಇಂಚು ಸೀಮ್ ಎಲೆವೆನ್ಸ್ ಇಡ್ತಾ ಮಾರ್ಕ್ ಮಾಡಬೇಕು. ಆಮೇಲೆ ಮಾರ್ಕ್ ಮಾಡಿರೋ ಪಾಯಿಂಟನ್ನು ಪುನಃ ಜೋಡಿಸ್ಕೊಳ್ಬೇಕು. ಈ ರೀತಿಯಾಗಿ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೋಬೇಕು. ಮೊದಲಿಗೆ ನಾನು ಸ್ಲೀವ್ಸ್ನ ಹೆಮ್ ಲೈನನ್ನು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೇನೆ. ಇಲ್ಲಿ ಇವಾಗ ನಾನು
2 ಪೀಸ್ ಮೇನ್ ಬಾಡಿಯನ್ನು ತಗೊಂಡಿದ್ದೇನೆ. ಆಮೇಲೆ ಶೋಲ್ಡರ್ ಪಾರ್ಟಲ್ಲಿ ಈ ಥರ ರೈಟ್ ಸೈಡ್ ಫೇಸ್ ಆಗುವಂತೆ ಅರೇಂಜ್ ಮಾಡಿ ಸ್ಟಿಚ್ ಮಾಡಬೇಕು. 2ರಿಂದ 3 ಸ್ಟಿಚ್ ಮಾಡೋದು ಇದಕ್ಕೆ ಒಳ್ಳೆಯದು. ನೋಡಿ ಇವಾಗ ನೀಟಾಗಿ ಸ್ಟಿಚ್ ಆಗಿದೆ. ಶೋಲ್ಡರ್ಸ್ ಜಾಯಿನ್ ಮಾಡಿದ್ದೇವೆ. ಇನ್ನು ನಾವು ನೆಕ್ ಲೈನಿಗೆ ಫಿನಿಶಿಂಗ್ ಕೊಡಬೇಕು. ಹಾಗಾಗಿ ನಾನು ಇಲ್ಲಿ ಬಯಾಸ್ ಸ್ಟ್ರಿಪ್ ತಗೊಂಡಿದ್ದೇನೆ. ಇದನ್ನು ಈ ಥರ ರೈಟ್ ಸೈಡ್ ಫೇಸ್ ಮಾಡೋ ಹಾಗೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಸುತ್ತಲೂ ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಟಾಪ್ ಸ್ಟಿಚ್ ಮಾಡಬೇಕು. ಟಾಪ್ ಸ್ಟಿಚ್ ಮಾಡಿದ ಮೇಲೆ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಹೆಮ್ಮಿಂಗ್ ಮಾಡಬೇಕು. ಸ್ಲೀವ್ಸ್ ತಗೊಳ್ಳಿ. ಆಮೇಲೆ ಅದನ್ನು ಈ ಥರ ಫೋಲ್ಡ್ ಮಾಡಿ ಮೇಲ್ಗಡೆ ಮಿಡ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕು. ಈ ಸ್ಲೀವನ್ನು ಇವಾಗ ನಾವು ಮೇನ್ ಬಾಡಿಗೆ ಅಟ್ಯಾಚ್ ಮಾಡಬೇಕು. ಅದಕ್ಕೋಸ್ಕರ ಶೋಲ್ಡರ್ನ ಪೋರ್ಷನಿಗೆ ನಾವು ನಾಚ್ ಮಾಡ್ಕೊಂಡಿರೋ ಪೋರ್ಷನನ್ನು ಇಟ್ಕೊಂಡು ರೈಟ್ ಸೈಡ್ ಫೇಸ್ ಆಗುವಂತೆ ಅಲೈನ್ ಮಾಡಿ ಆಮೇಲೆ ಇದನ್ನು ಈ ಥರ ಸ್ಟಿಚ್ ಮಾಡಬೇಕು. ಎರಡು ಸ್ಲೀವ್ಸನ್ನು ನಾವು ಅಟ್ಯಾಚ್ ಮಾಡಿದ ಮೇಲೆ ಸ್ಲೀವ್ನ ಸೈಡ್ ಪೋರ್ಷನನ್ನು ಸ್ಟಿಚ್ ಮಾಡಬೇಕು. ಸ್ಲೀವ್ಸ್ ಪೋರ್ಷನಿಂದ ಸ್ಟಾರ್ಟ್ ಮಾಡಿ ಹಿಪ್ ಪೋರ್ಷನ್ವರೆಗೆ ಸ್ಟಿಚ್ ಮಾಡ್ತಾ ಹೋಗಬೇಕು. 2ರಿಂದ 3 ಸ್ಟಿಚ್ ಮಾಡಿ. ಇಲ್ಲಿ ನೋಡಿ ಇವಾಗ ಸೈಡ್ ಪೋರ್ಷನ್ ಎಲ್ಲ ಸ್ಟಿಚ್ ಮಾಡಿ ಆಗಿದೆ. ಇಲ್ಲಿ ನಾವು ಸೈಡ್ ಕಟ್ ಪಾರ್ಟನ್ನು ಸ್ಟಿಚ್ ಮಾಡಬೇಕು. ಈ ಥರ ಡಬಲ್ ಫೋಲ್ಡ್ ಮಾಡಿ ಒಂದು ತುದಿಯಿಂದ ಸ್ಟಾರ್ಟ್ ಮಾಡಿ ಇನ್ನೊಂದು ತುದಿಯವರೆಗೆ ಸ್ಟಿಚ್ ಮಾಡಬೇಕು. ಇದೇ ಥರ ಇನ್ನೊಂದು ಸೈಡನ್ನು ಕೂಡ ಸ್ಟಿಚ್ ಮಾಡಿ. ಇದೇ ರೀತಿ ಹೆಮ್ ಲೈನಿಗೆ ಅಂದರೆ ಕೆಳಗಿನ ಪೋರ್ಷನಿಗೆ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಿದರೆ ಕುರ್ತಿಯ ಸ್ಟಿಚಿಂಗ್ ಕಂಪ್ಲೀಟ್ ಆಗ್ತದೆ. ಹಾಗೆ ಸಿಂಪಲ್ ಆಗಿರುವ 42 ಸೈಜ್ನ ಲಾಂಗ್ ಕುರ್ತಿ ರೆಡಿಯಾಗಿದೆ. ನಾನಿಲ್ಲಿ ಸೇಮ್ ಮೆಜರ್ಮೆಂಟಿದ್ದು 3 ಕುರ್ತಿ ಹೊಲಿದಿದ್ದೇನೆ. ಇದು ಡೈಲಿ ಯೂಸ್ಗೆ ತುಂಬ ಚೆನ್ನಾಗಿರ್ತದೆ, ಕಂಫರ್ಟೇಬಲ್ ಆಗಿರ್ತದೆ, ಕಾಟನ್ ಮೆಟೀರಿಯಲ್ ಆಗಿರೋದ್ರಿಂದ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. Thank you for watching.